ಕರೆಕ್ಟಾಗಿ 1 ವರ್ಷ ಮುಂಚೆ ನಾನು ಈ ಫನ್ ಫೋರ್ಟು ಒಳಗಡೆ ಹೋಗ್ತಾರೆ ಅದೊಂದು ರೀಲ್ಸ್ ಮಾಡಿ ಹಾಕಿದ್ದೆ ಆ್ಯಂಡ್ ಅದನ್ನೇ ಸೇಮ್ ಶಾರ್ಟ್ಸಲ್ಲೂ ಹಾಕಿದ್ದೆ. ಲೈಕ್ ತುಂಬ ಜನದ್ದು ಕಮೆಂಟ್ ಇದ್ದಿದ್ದು ಪಾರ್ಟ್ 2 ಯಾವಾಗ ಅಂತ. ಸೊ ಟೈಮು 4:34 4:34 PM ಅಲ್ಲ AM. ಗೈಸ್ ತುಂಬ ವರ್ಕ್ ಆಗ್ಬಿಟ್ಟಿದೆ. ನಾನು ಯೂಟ್ಯೂಬ್ನ ಬಿಟ್ಟು ಈಗ ಗೊತ್ತೇ ಆಗ್ತಿಲ್ಲ ಹೆಂಗೆ ಶುರು ಮಾಡಲಿ ಹೆಂಗೆ ಕ್ಯಾಚಪ್ ಮಾಡಲಿ ಅಂತ. ಇದೊಂದು ಸಲ ನನಗೆ ಒಂಚೂರು ಎಕ್ಸ್ಕ್ಯೂಸ್ ಕೊಟ್ಬಿಡಿ. ಲಾಸ್ಟ್ ರೀಲ್ಸು ಆ್ಯಂಡ್ ಶಾರ್ಟ್ಸ್ ಹಾಕಿದಲ್ಲಿ ಮೋಸ್ಟ್ ಆಫ್ ನನಗೆ ಪರ್ಸ್ನಲಿ DM ಆಲ್ಸೋ ಬಂದಿದೆ. ಏನಂದರೆ ಲೈಕ್ ನನ್ನ ಚೈಲ್ಡ್ಹುಡ್ ಡ್ರೀಮ್ ಇದ್ದಿದೆ ಫನ್ ಫೋರ್ಟ್ ಆ್ಯಂಡ್ ಪ್ಲ್ಯಾನೆಟ್ ಎಕ್ಸ್ ಹೋಗಬೇಕು. ಮೈಸೂರಲ್ಲಿ ಇದ್ದಿದೆ 2 ಅಮೇಝಿಂಗ್ ಪ್ಲೇಸಸ್ಸು, ಅಂದರೆ ಫಾರ್ ಕಂಪ್ಲೀಟ್ ಫ್ಯಾಮಿಲಿ ಔಟಿಂಗ್ ಆ್ಯಂಡ್ ಚಿಲ್ಡ್ರನ್ಸ್ಗೆ. ಅದಿದ್ದು ಪ್ಲ್ಯಾನೆಟ್ ಎಕ್ಸು ಆ್ಯಂಡ್ ಫನ್ ಫೋರ್ಟು. ನಾನು ರಿಸರ್ಚ್ ಮಾಡೋಕ್ಕೆ ಶುರು ಮಾಡಿದ ತಕ್ಷಣವೇ ನಂಗೆ ಒಂದು ವಿಷಯ ಏನು ಗೊತ್ತಾಯಿತು ಅಂದರೆ ಇಬ್ರದ್ದು ಓನರ್ ಒಬ್ಬರೇ. ಆ್ಯಂಡ್ ಗ್ರೇಟ್ ಪಾರ್ಟ್ ಏನಂದರೆ ಹೀ ಈಸ್ ಆಲ್ಸೋ ಮೈಸೂರಿಯನ್. ಅವ್ರ ಜೊತೆ ತುಂಬ ಕೆಟ್ಟದಾಗಿದೆ, ಬಟ್ he never disrespected the Mysore. So yeah, salute to the Panduraga Chennai. ಒಡಿಸಪ್ ಎದ್ದ ತಕ್ಷಣ ನನ್ನ ಜೊತೆ ಕೆಟ್ಟ ಸೀನ್ ಆಗ್ಬಿಟ್ಟಿದೆ. ಸೊ ಮೂಡು ಫುಲ್ ಕೆಳಗಡೆ ಹೋಗ್ಬಿಟ್ಟಿದೆ. ಸೊ ಏನು ಆಗ್ಬಿಟ್ಟಿದೆ ಅಂತ ಮುಂದೆ ಹೇಳ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಗುಡ್ ಮಾರ್ನಿಂಗ್. ಈಗ ನಾವು ಎಲ್ಲಿಗೆ ಹೋಗ್ತಿದ್ದೀವಿ? ಆ್ಯಕ್ಚುಲಿ 6 ಗಂಟೆಗೆ ಪ್ಲ್ಯಾನ್ ಆಗಿದ್ದು. ಲೈಕ್ 6 ಗಂಟೆಗೆ ನಾನು ಹೋಗಿ ಸೊ ಈಗ ಪ್ಲ್ಯಾನ್ ಫ್ಲಾಪ್ ಆಗಿರೋದು ನಾನು ಮಾತಾಡ್ತಿದ್ದೀನಿ. ಈಗ 6 ಗಂಟೆಗೆ ಹೋಗ್ಬೇಕಿತ್ತು, ಅದು ಆಮೇಲೆ 7:15 ಶಿಫ್ಟ್ ಆಯಿತು. ಸೊ ಅದೇ ನಾವು ಕಾಲೇಜಲ್ಲಿ ಇದ್ದಾಗ ಮಾಡ್ತಿದ್ವಲ್ಲ, ಲೈಕ್ ಅಲಾರಾಮ್ನ ಒಂದ್ರ ಮೇಲೆ ಒಂದು ಚೇಂಜ್ ಮಾಡಿ ಸೊ ಅದೇ ಕೆಟ್ಟ ಸೀನ್ ಆಗ್ಬಿಡ್ತು ಈಗ. ಮತ್ತು ಫನ್ ಹೋಗೋಣ. ಇದಕ್ಕೇನು ಕೋಲ್ಡ್ ಸ್ಟಾರ್ಟ್ ಏನು ಬೇಕಿಲ್ಲ, ನಮ್ದು ಇದು ಓಲಾ ರಾಣಿ. ಅದಕ್ಕೆ ಈಗ ಸೀನ್ ಏನಾಗಿದೆ ಅಂದರೆ ನನ್ನ ಮೈಕ್ರೋಫೋನ್ ಫುಲ್ ಬಾಯ ಹತ್ರ ಇದೆ. 10 ಡೇಸಿಂದ ತುಂಬ ಇದ್ರದ್ದು ಹೇಟ್ರೇಟ್ ಶುರು ಆಗಿದೆ ಓಲಾದು. ಬಟ್ ನಂದು ಒಪಿನಿಯನ್ ಕೇಳಿದ್ರೆ ಇಟ್ ಈಸ್ ಕಂಪ್ಲೀಟ್ಲಿ ಆಪೋಸಿಟ್. ಈಗ ಇದ್ರದ್ದು ನೆಕ್ಸ್ಟ್ ವೀಡಿಯೋ ನಾನು ಓಲಾ ಬಗ್ಗೆನೇ ಮಾಡ್ತೀನಿ. ಐ ಲವ್ ದಿಸ್ ವೆಹಿಕಲ್ ಬಿಕಾಸ್ ಆಬ್ವಿಯಸ್ ರೀಸನ್ ಇದು ನಂದು ಅದಕ್ಕೆ. ಆ್ಯಂಡ್ ಇದರಲ್ಲಿ ಆಲ್ಮೋಸ್ಟ್ 36,000 ಕಿಲೋಮೀಟ್ರ್ ಓಡಾಡಿದ್ದೀನಿ. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಉತ್ತರಿಸುತ್ತಿಲ್ಲ, ದಯವಿಟ್ಟು. ಸೊ ಫೈನಲಿ ದರ್ ಈಸ್ ಕಮಿಂಗ್. ರೀಸೆಂಟಾಗಿ ತೊಗೊಂಡಿರೋ ಗ್ಲಾಸಸ್ಸು ಮಚ್ ಆಗ್ತೋಸು ಮಚ್ಚಿ. ಸ್ಪೆಷಾಲಿಟಿ ಅಂದರೆ ಇದು ಎಲ್ಲಿಂದನೂ ಫುಲ್ ಕವರ್ ಆಗುತ್ತೆ, ಎಲ್ಲಿಂದ ಧೂಳು ಹೋಗಲ್ಲ. ರೀಸೆಂಟಾಗಿ ನಾವು ಕಣ್ಣೊಳಗಡೆ ಧೂಳು ಹೊಡೋಗಿತ್ತು. ಅಂದರೆ ನಾವು ಇದು ನೋಡೋದೇ ಇಲ್ಲ. ಆದರೆ ಇದು ಅಷ್ಟೊಂದು ಡಿಸ್ಟರ್ಬ್ ಮಾಡಲ್ಲ, ಅಂದರೆ ತುಂಬ ಕೆಳಗಡೆ ಇದೆ ಅಲ್ಲ ಅಷ್ಟೊಂದು. ಮಚ್ಚಿ ಹೆಲ್ಮೆಟ್ ಹಾಕೋ ಮಚ್ಚಿ. ಸೊ ಸ್ಟೀಲ್ ಬರ್ಡ್ದು ಹೊಸ ಹೆಲ್ಮೆಟ್ ಇದು. ಆ್ಯಕ್ಚುಲಿ ಸೆಟಪ್ ಮಾಡ್ಕೋಬೋದಿತ್ತು, ಇಲ್ಲೇ ಮೈಕ್ ಹಾಕ್ಬೋದು. ಅದು ಫಸ್ಟ್ ಹೆಲ್ಮೆಟ್ 1985 ತೊಗೊಂಡಿರೋದು ಸ್ಟೀಲ್ ಬರ್ಡೆ, ಅದು ನಾವು ಒಪ್ಪಂದು SD-ದು. ಸೊ ಇದನ್ನ ಹಿಂಗೂ ಓಪನ್ ಮಾಡೋದು ಇಲ್ಲಿಂದ ಹಿಂಗೆ. ಸೊ ಇದನ್ನ ಆಫ್ ಫೇಸು ಮಾಡ್ಕೋಬೋದು. ಓಕೆನಾ ಮಚ್ಚಿ? ಈಗ ನಾವು ಫೈನಲಿ ಫನ್ ಫೋರ್ಟ್ ಹತ್ರ ಹೋಗ್ತಿದ್ದೀವಿ. ಗಾಡಿಯಲ್ಲಿ 95% ಚಾರ್ಜ್ ಇದೆ. ಆ್ಯಂಡ್ ತುಂಬ ದೂರನೂ ಏನೂ ಇಲ್ಲ. ಏನು ಸೀನ್ ಅಂದರೆ ರೋಡ್ ಇದು ಕೆಟ್ಟ ಸೀನು. ಇದು ತುಂಬ ಟೈಮಿಂದ ಇನ್ನೂ ರೋಡೇ ಆಗಿಲ್ಲ. ಚೆನ್ನಾಗಿರೋ ರೋಡಿಂದ ಹೋಗೋದ. ಬಟ್ ಸ್ಟಿಲ್ ಒಂಚೂರು ಆಫ್ ರೋಡ್ ಮಾಡಲೇಬೇಕು, ಯಾಕಂದ್ರೆ ಆ ರೋಡ್ ಕನೆಕ್ಟ್ ಮಾಡಬೇಕು ಅಂತ. ಕೆಟ್ಟ ಸೀನ್ ಆಗ್ಬಿಡ್ತದೆ ಬೆಳಿಗ್ಗೆ. ಫೋನು ಇಲ್ಲಿಂದ ಹೊಡ್ಕೊಂಬಿಟ್ಟೆ. ಆ್ಯಂಡ್ ಇದರಿಂದ ಇದು ಮೋಟ್ರೋಲಾ H50 ಫ್ಯೂಷನು. ಆ್ಯಂಡ್ ಆಟೋಮೆಟಿಕ್ಲಿ ಯಾಕೋ ಇಲ್ಲಿ ಪ್ರೆಸ್ ಆಗ್ತಿದೆ. ಆ್ಯಂಡ್ ಇದು ಇಷ್ಟು ವರ್ಕಿಂಗೇ ಇಲ್ಲ. ಶಿಟ್. ಅದೇ ಇದರಿಂದ ಮೂಡ್ ಎಷ್ಟು ಎಫ್ ಆಯಿತು ಅಂದರೆ
ಏನು ಮಾಡೋಕ್ಕಾಗಲ್ಲ. ಆಯ್ತಿದೆ ಆ್ಯಂಡ್ ಆ್ಯಕ್ಚುಲಿ ಎಲ್ಲಿ ಹೊಡೆದಿದೆ ಅಲ್ಲಿ ಟಚ್ ಆಯ್ತಿದೆ, ಬಟ್ ಇಲ್ಲೆಲ್ಲ ಏನೋ ಟಚ್ ಆಯ್ತಿಲ್ಲ. ಫುಲ್ ಕ್ರೇಜಿ ಲೆವೆಲ್ಲು. ಎಷ್ಟು ಸಾಮಾನು ತಗೋತೀನೋ ಅಷ್ಟೇ ಹಾಳಾಯ್ತೈತೆ ಬೇರೆದು. ಏನಕ್ಕೆ ಹಿಂಗೆ ಆಯ್ತಿದೆಯೋ ಗೊತ್ತಿಲ್ಲ. ಇದು ಹೊಸ ಫೋನ್ ಸರಿ ಮಾಡಿಸಿದೆ ಬೇರೆ ನೀನು. ಇನ್ನೊಂದು ಫೋನ್ ನಂದು ಹಳೇದಿತ್ತು, ಅದು ಬೇರೆ ಸರಿ ಮಾಡಿಸಿದೆ. ಅರೆ ಯಾರು ತೊಂದರೆಗಳು ಯಾವ ನಿಲ್ಲಕ್ಕಪ್ಪ. ಕಾರ್ ನಂಬರ್ ನಿಂಗಿದೆ ಬರೀ 960096 ಇರಬೇಕು. ಹೋಗ್ಬಿಟ್ಟಿದ್ಯಾ ಮತ್ತೆ ನೆನ್ನೆ ಫಿಶ್ ತಿಂದಲ್ಲ. ಫಿಶ್ ನಾವು ಎಲ್ಲಿ ತಿಂದ್ವಿ? ನಾವು ತಿಂದಿದ್ದು ಚಿಕನ್ ಕಬಾಬ್. ನೀನೇ ತಿಂದಿದ್ಯಾ, ಅದಕ್ಕೆ ಜಾಸ್ತಿ ಆಗ್ಬಿಟ್ಟಿದ್ಯಾ. ಆ್ಯಕ್ಚುಲಿ ಫಿಶ್ ತಿನ್ನೋಕೆ ಶುರು ಮಾಡ್ಬೇಕು ಮುಂಚೆ ಇದು ಮೆಮೊರಿ ಲಾಸ್ ಆಗ್ತಿದೆ. ತುಂಬ ರಿಲೇಟಬಲ್ ಅನ್ಸ್ಬೋದು ನಿಮಗೂ. ಸಿಗ್ನಲ್ಗೆ ಸಿಗ್ನಲು ಮೈಸೂರಲ್ಲಿ ಇನ್ನೂ 20-50 ಸಿಗ್ನಲ್ ಬಂದೈತೆ. ಎಲ್ಲೆಲ್ಲಿ ನೋಡ್ತೀನಿ ಅಲ್ಲಿ ಸಿಗ್ನಲ್ ಹಾಕ್ತಿದ್ದಾರೆ. ಅವರು ಜಂಪ್ ಮಾಡ್ತಾರೆ ನೋಡಿ ಈಗ. ಶ್ರೀರಂಗಪಟ್ಟಣ ಈ ಸೈಡು. ಸೊ ಇದು ಎಕ್ಸ್ಪ್ರೆಸ್ ಹೈವೇ. ಮುಂಚೆ ಇದು ಕಟ್ಸೋದ್ಕಿಂತ ಮುಂಚೆ ನಾವು ಬ್ಯಾಂಗ್ಳೂರಿಗೆ ಇಲ್ಲಾಂದರೆ ದೂರಿಗೆ ಇಲ್ಲಾಂದರೆ ಈ ರೋಡು ಎಷ್ಟೋ ಮೆಮೊರೇಬಲ್ ರೋಡ್ ಇದೆ ಎಲ್ರಿಗೂ. ನನಗಂತೂ ತುಂಬ ಮೆಮೊರೀಸ್ ಇದೆ ಈ ರೋಡ್ ಮೇಲೆ. ನಮ್ಗೆ ಯಾವ ಊರಿಗೆ ಹೋಗ್ಬೇಕಂದ್ರೂ ಈ ರೋಡಿಲೇ ಹೋಗ್ತಿದ್ವಿ. ಆ್ಯಂಡ್ ನಮ್ಮದು ಫೈನಲಿ ಫ್ರಾಂಕ್ಫರ್ಟ್ ಈಸ್ ಹಿಯರ್ ವಿಚ್ ಈಸ್ ಕರೆಂಟ್ಲಿ ಅಬ್ಯಾಂಡೆಡ್. ಸೊ ಇಲ್ಲಿ ಒಂದು ಫ್ಯಾಕ್ಟ್ ಏನಂದರೆ ಲೈಕ್ ನಾನೇ ಚಮ್ಮಕ್ಕೆ ಇದನ್ನು ಈ ಥರ ಕ್ಲೋಸ್ ಮಾಡಿದ್ದಾರೆ. ಮುಂಚೆ ಈ ಥರ ಕ್ಲೋಸ್ ಆಗಿರಲಿಲ್ಲ. ನಾವು ಹೋಗಪ್ಪ ಗೈಸ್, ಡು ನಾಟ್ ಟ್ರೈ ದಿಸ್ ನೋ. ಆಫ್ಟರ್ ಸೋ ಮಚ್ ಸ್ಟ್ರಗಲ್ ಫೈನಲಿ ವಿ ರೀಚ್. ಲೈಕ್ ತುಂಬ ದೂರ ಇಲ್ಲ, ಬಟ್ ತುಂಬ ಟೈಮ್ ಆದಮೇಲೆ ವ್ಲಾಗಿಂಗ್ ಮಾಡ್ತಿದ್ದೀನಿ, ಅದರಿಂದ ತುಂಬ ಟೈಮ್ ತೊಗೋತು. ಸೊ ನಾನು ತುಂಬ 5-6 ತಿಂಗಳು ಮುಂಚೆ ಬಂದಿದ್ದೆ ಅನಿಸುತ್ತೆ, 1 ವರ್ಷ ಮುಂಚೆ ಬಂದಿದೆ. ಆ್ಯಂಡ್ ಕರೆಂಟ್ಲಿ ಹೆಂಗಿದೆ ಸಿಚುವೇಶನ್ ನೋಡವ ಒಳಗಡೆ ಹೋಗಿ. ಹೇಳ್ತೀನಿ. ಸೊ ಎಲ್ಲ ಯೂಟ್ಯೂಬರ್ಸ್ ಜೊತೆ ಆಗುತ್ತಲ್ಲ, ಅದು ನನ್ನ ಜೊತೆನೂ ಆಯಿತು. ಶೆಟ್ ಯಾರ್ ಮೈಕ್ ಆನ್ ಮಾಡೋದೇ ಮರೆತುಬಿಟ್ಟೆ. ಸೊ ಫರ್ದರ್ ಕ್ಲಿಪ್ಸಲ್ಲಿ ನಾನು ಆದಷ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ ಆ್ಯಂಡ್ ಇನ್ನೂ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಲೆಟ್ಸ್ ಕಂಟಿನ್ಯೂ ದ ವಿಡಿಯೋ. Introduzir você entre Cuba, Brasil e África. ಇಲ್ಲೂ ಒಂದಿದೆ ಗೋ ಕಾರ್ಟಿಂಗ್ದೆ. ಸೊ ಇದೆಲ್ಲ ಬುಕ್ಕು ಕಂಪ್ಲೀಟ್ ಆಗಿದೆ ಅಂತ. ಅದು ಟಿಕೆಟ್ಸು ನೋಡಿ, ಗೋ ಕಾರ್ಟಿಂಗ್ ಮಾಡ್ತಿದ್ರು. ಗೋ ಕಾರ್ಟಿಂಗು ಟಿಕೆಟ್ಸ್ 7,500 ಇದೆ. 7,500 2005 ಬುಕ್ ಇದು ಗೋ ಕಾರ್ಟಿಂಗ್. ಈಗ ದೊಡ್ಡವರಾಗಿ ಅಂಕಲ್ ಆಗಿರ್ತಾರೆ. 2006. ಸೊ ಆಗ ಇದು ಲೆಕ್ಕ ಹಾಕಿದ್ದಾರೆ. ಹೋಗಿಲ್ಲ, ಯಾವ ಪೆನ್ ಇರ್ಬೋದು, ಬಟರ್ಫ್ಲೈ ಇರ್ಬೋದು. 49 ರೂಪಾಯಿ ಟಿಕೆಟ್ ಇರೋದಾಗ ಗೋ ಕಾರ್ಟಿಂಗ್ಗೆ, ಈಗ 300 ರೂಪಾಯಿ ಇರ್ಬೋದು ಅನ್ಸುತ್ತೆ. ಗೋ ಕಾರ್ಟಿಂಗ್ ಮುಚ್ಚಿ 50 ರೂಪಾಯಿ ಆಗಿದೆ. ಸೈಕು. ಡೈರೆಕ್ಟರ್ದು ಕಾರ್ಡು ಐತೆ, ಚಾಂದಿನಿ ಸಂತೋಷ್ ಡೈರೆಕ್ಟರು. ಅಮ್ಯೂಸ್ಮೆಂಟ್ ಪಾರ್ಕ್ದು ಕಾರ್ಡ್ ಇದು, ಬಿಸ್ನೆಸ್ ಕಾರ್ಡು. ಶ್ರೀರಂಗಪಟ್ಟಣ, ಮಂಡ್ಯ ಡಿಸ್ಟಿಕ್, ಕರ್ನಾಟಕ, ಇಂಡಿಯಾ ಒಂದೈತೆ. ಇದು ಯಾವುದು ಇರ್ಬೋದು. 20 ರೂಪಾಯಿ ಬೋಟಿಂಗ್ಗೆ. ಇದು 2006. ಬೋಟಿಂಗ್ಗೆ ಬರೀ 20 ರೂಪಾಯಿ ಗಾಯ್ಸ್. ಆ ಕಾಲದಲ್ಲಿ ಇವ್ರದ್ದು ಸ್ಟ್ಯಾಂಪು ಇದೆ. ಮುಚ್ಚಿ, ಇದು ಹ್ಯಾಪಿ ಮೆಮೊರೇಬಲ್ ಡೇ. ಇದು ಇಲ್ಲಿ ಕೈಗೆ ಹಾಕೊಳ್ಳೋದು ಇದು. ಈಗಿನ ಕಾನ್ಸರ್ಟ್ಸ್ ಎಲ್ಲ ಹಿಂಗಲ್ಲ. ಕಾನ್ಸರ್ಟ್ಸ್ ಅಲ್ಲಿ ದಿಲ್ಜಿತ್ ಕಾನ್ಸರ್ಟ್ ಇಲ್ಲಿ ಹಾಕ್ತಾರಲ್ಲ. ಚಾಕು ಮಚ್ಚಿ ನಾವೀಗ ಕಂಫರ್ಟ್ ಫ್ಯಾಮಿಲಿ ಬಂದಿದ್ದೀವಿ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಅದಕ್ಕೆ ಸರ್ ಇದು ಯಾವ ಥರ ಪಾಸಿಬಲ್ ಇದು ಬಂದಿದ್ದೀವಿ ಅಂತ ಸೆಕ್ಸಿ ಸಿಕ್ತು ಗೊತ್ತಾ ಮಚ್ಚ. ಇಲ್ಲಿ ಹ್ಯಾಂಡ್ ಬ್ಯಾಂಡ್ಸ್ ಇದು. ನೀವು ಇಲ್ಲಿ ಬಂದರೆ ಇದು ಹಾಕೋತಿದ್ರಿ ಒಂದು ಟೈಮಲ್ಲಿ. ಇದು ಎಷ್ಟೊಂದು ಜನ ಇಲ್ಲಿ ಬಂದಿರೋರು ನೋಡ್ತಾವ್ರೆ ಅನ್ಸುತ್ತೆ. ಸೊ ಎಷ್ಟೊಂದು ಬಿದ್ದೈತೆ ಆ್ಯಕ್ಚುಲಿ. ನಮಗೂ ತುಂಬ ಮೆಮೊರೇಬಲ್ ಡೇ ಆಯ್ತಿದೆ. ಇದೇ 11 ವರ್ಷ ಮುಂಚೆ ಬಂದಿದೆ. ನಾವು ಒಳಗಡೆ ಇದ್ಬಿಟ್ಟು ಎಂಜಾಯ್ ಮಾಡ್ತಿದ್ವಿ. ಬಟ್
ಅದು ಮಿಸ್ ಔಟ್ ಆಯಿತು. ಪ್ಲ್ಯಾನೆಟ್ ಮೈಸೂರಲ್ಲಿ ಇದ್ದಿದ್ದೆ 2 ವಾಟರ್ ಪಾರ್ಕ್ಸು, 2 ಹೋಗ್ಬಿಡ್ತು. ಹಲೋ ಮೈಕ್ ಚೆಕ್. ಓಕೆ, ಸೊ ಫನ್ ಫೋರ್ಟ್ದು ಕತೆ ಹೆಂಗೆ ಶುರು ಆಗುತ್ತೆ ಅಂದರೆ 2005ರಲ್ಲಿ ಮೈಸೂರು ಶ್ರೀರಂಗಪಟ್ಟಣ ಅಲ್ಲಿ ಒಂದು ಫನ್ ಫೋರ್ಟ್ ಅಂತ ಒಂದು ವಾಟರ್ ಅಮ್ಯೂಸ್ಮೆಂಟ್ ಪಾರ್ಕ್ ಕನ್ಸ್ಟ್ರಕ್ಟ್ ಆಗುತ್ತೆ 5 ಎಕರಲ್ಲಿ. ಜನರು ಏನಕ್ಕೆ ಬರ್ತಿದ್ರು ಫನ್ ಫೋರ್ಟ್ಗೆ ಅಂದರೆ ಗೋ ಕಾರ್ಟಿಂಗ್ಗೆ, ಬೌಲಿಂಗ್. ಫನ್ ಫೋರ್ಟ್ ಇಲ್ಲಿ ತುಂಬ ಯೂನಿಕ್ ಥಿಂಗ್ಸ್ ಇತ್ತು ಆ್ಯಂಡ್ ಒಂದೊಂದು ಥೀಮಿಲಿ ಒನ್ ಇಯರ್ ನಡೀತಿತ್ತು. ರೀಸೆಂಟಾಗಿ ನನ್ನ ಕಿವಿಗೆ ಬಿದ್ದಿದ್ದೇನು ಅಂದರೆ ಫನ್ ಫೋರ್ಟಲ್ಲಿ ಒಂದು ಅರೇಬಿಯನ್ ನೈಟ್ಸ್ ಅನ್ನೋದು ಒಂದು ಥೀಮ್ ಬಂದೈತೆ ಆ್ಯಂಡ್ ಇಟ್ ಬ್ಯಾಕ್ ಇನ್ 2010 ಅನಿಸುತ್ತೆ ಅದು ಆಗಿದ್ದು. ಆ್ಯಂಡ್ ನಂಗೆ ಈಗಲೂ ಗೊತ್ತು ಟೂರಿಸ್ಟು ತುಂಬ ಅಟ್ರ್ಯಾಕ್ಟ್ ಆಯ್ತಿತ್ತು ಈ ಫನ್ ಫೋರ್ಟಲ್ಲಿ. ಅಂದರೆ ಒಂದು 20-30 ಬಸ್ ಅಂತೂ ಮಿನಿಮಮ್ ಅಲ್ಲಿ ನಿಲ್ಲೋದು. ಫೈನಲಿ ಮ್ಯಾನ್ ವರ್ಸಸ್ ವೈಲ್ಡ್ ಮಾಡೋಕ್ಕೆ ಶುರು ಮಾಡ್ತಿದ್ವಿ. ಈಗ ಲಾಸ್ಟ್ ಹೋಪ್ ಅಲ್ಲಿಂದ ಒಳಗಡೆ ಹೋಗಿ ಸಿಕ್ಕರೆ ಸಾಕು. ಈಗ ಫನ್ ಫೋರ್ಟ್ದು ಟ್ಯಾಗು ಹಾಕಿದ್ದೀವಿ. ಈಗ ಇಲ್ಲಿಂದ ಜಂಪ್ ಮಾಡಿ, ಇಲ್ಲಿ ತುಂಬ ವಾಟ್ರಿ ಎಲ್ಲ ಇದೆ, ಬಟ್ ಹೌದು ತುಂಬ ರಿಸ್ಕು ಮಚ್ಚೆ. ನಂಗೆ ತೋರಿಸೋ ಮಚ್ಚೆ, ತುಂಬ ರಿಸ್ಕ್ ಇದೆ ಇಲ್ಲಿ. ತುಂಬ ರಿಸ್ಕ್ ಇದೆ. ಡು ನಾಟ್ ಟ್ರೈ ದಿಸ್ ಇನ್ ಹೋಮ್. ಯಾರು ಹೋಗೋದ ಬನ್ನಿ ಆಯ್ತು. ಟ್ರೈ ವೆನ್ ಯು ಕಮ್ ಹಿಯರ್. ನೋಡಿ ಒಂದು ಕ್ರೇಜಿ ಜಂಪ್ ಮಾಡ್ತೀನಿ. ಹಾಂ, ರೋಹನ್ ಒಲಿಂಪಿಕ್ಸಲ್ಲಿ ಚಾಂಪಿಯನ್ ಇದ್ದಾನೆ. ನಾನಂತ ಹೀರೋ ಅಲ್ಲ, ನನ್ನ ಮಾಮೂಲಿ ಏನೋ. ಈಗ ಈ ಕಾಲ್ದಾರಿ ಇದೆ, ಇದರಿಂದ ಹೋಗ್ತಾ ಇದ್ದೀವಿ. ಅರೆ ಯಾರ್, ಇಲ್ಲೊಂದು ಚೂರಿದೆ, ಅದು ರಿಸ್ಕು ಅಷ್ಟೇ ಇದೆ. ಒಂದು ಮಚ್ಚ ನಾಗ ಪಂಚಮಿ ಯಾವಾಗ? ನಾಗ ಪಂಚಮಿ ಇವಾಗ ನೋಡ್ತೀವಲ್ಲ ಅವಾಗ. ಚೂರಿದೆ. ಓ ಮಚ್ಚ, ಇಲ್ಲಿ ನೀರು ಆಕ್ಸಿಸ್ ಇದೆ. ಆ್ಯಕ್ಚುಲಿ ನೀರು ಹೆವಿ ಐತೆ, ಆಗಲ್ಲ. ನೀರು ಹೆವಿ ಇದೆ. ಹಂಗಿದೆ ಹೋಗೋದಾ? ಬೂಟ್ಸ್ ಬೇಕು. ಮಳೆಗ ಮಚ್ಚ ಹಿಂಗಿಂದ ಹೋಗೋದಾ? ಇದು ಈಗ ಕನ್ಸ್ಟ್ರಕ್ಟ್ ಮಾಡಿರೋ ಥರ ಕಾಣ್ತಿದೆ. ಅಂದರೆ ಇಲ್ಲೂ ಒಂದು ಆಕ್ಸಿಸ್ ಇತ್ತು ಅನ್ಸುತ್ತೆ. ಏನು ಮಾಡೋದು ಗಾಯ್ಸ್ ಈಗ ಒಳಗಡೆ ಹೋಗೋಕ್ಕೆ? ಏನು ಮಾಡೋದು ಮಚ್ಚ? ಅಲ್ಲಿಂದ ಮಾತಾಡೋ, ಮೈಕ್ ಕೇಳತ್ತ ನೋಡ್ದ? ನನ್ನ ಹೆಸರು ಗಣೇಶ್. ಎಸ್, ಪೋತೋಡಿ ಮಚ್ಚಿ ನೀನು. ಒಂದ್ಸಲ ಹೋಗಿ ಬರಲ್ಲ ಅಲ್ಲಿಂದ. ಹೆವಿ ರಿಸ್ಕು ಮಚ್ಚಿ, ಅಲ್ಲಿ ರಿಸ್ಕ್ ಇದೆ. ನೀರು ತುಂಬಿಕೊಂಡಿರುತ್ತೆ, ಹಾವುಗಳಿರುತ್ತೆ. ಅರೆ ಯಾರು ಇಷ್ಟೊತ್ತು ಮಾತಾಡಿದ್ದು ನನ್ನ ರೆಕಾರ್ಡಿಂಗೇ ಆಗಿಲ್ಲ. ಶೆಟ್ ಯಾರು ಇದು ವರ್ಸ್ಟ್ ನ್ಯೂಸು. ಆ್ಯಂಡ್ ಈಗ ಕರೆಂಟ್ಲಿ ಈ ಥರ ಹೋಗ್ಬಾರ್ದು ಥರ ಮಾಡಿದ್ದಾರೆ. ಆ್ಯಂಡ್ ಕಂಡೀಷನ್ ಇರಲಿಲ್ಲ ಹೋದ ಸಲ ಬಂದಾಗ. ಅರೆ ಯಾರು ನಾ ಮಾತಾಡಿದ್ದೆಲ್ಲ ಓಡೋಗ್ಬಿಡೈತೆ. ಸೊ ಅರೆ ಯಾರು, ಇದು ಎಕ್ಸಿಟ್ ಇತ್ತು ಅನಿಸುತ್ತೆ ಫನ್ ಫೋರ್ಟ್ದು. ಆ್ಯಂಡ್ ಇದು ಮೇನ್ಲಿ ತುಂಬ ಲೀಗಲ್ ಇಶ್ಯೂಸ್ ಇದೆ. ಒಂದು ಎಷ್ಟು 5 ಎಕರ್ಸ್ ಇಲ್ಲಿ ಕನ್ಸ್ಟ್ರಕ್ಟ್ ಆಗಿರೋದು ಪ್ರಾಪರ್ಟಿ ಇದು ಆ್ಯಂಡ್ ಫನ್ ಫೋರ್ಟ್ ಇದು. ಆ್ಯಂಡ್ ಲೀಗಲ್ ಇಶ್ಯೂ ಏನಂದರೆ ಇಲ್ಲಿ ಫಾರ್ಮರ್ಸ್ಗೆ ಇಶ್ಯೂ ಆಗ್ತಿದೆ ಅಂತ. ಏನಂದರೆ ಅವ್ರದ್ದು ಲ್ಯಾಂಡ್ ಇಲ್ಲಿ ಇದು ಕನ್ಸ್ಟ್ರಕ್ಟ್ ಆಗಿದೆ ಆ್ಯಂಡ್ ಬ್ಯಾಕ್ ಸೈಡ್ ಡ್ಯಾಮ್ ಕನೆಕ್ಟ್ ಆಗುತ್ತೆ ಇದು. ಆ್ಯಂಡ್ ಇವರು ವಾಟರ್ ಎಷ್ಟೋ ರೆಡಿಟ್ಸ್ ಇಲ್ಲಿ ಓದಿದ್ದೀನಿ, ಇವ್ರ ನೀರು ಕ್ಲೋರಿನ್ ವಾಟರು ಹಂಗೆ ಅಗ್ರಿಕಲ್ಚರ್ಗೆ ಹಾರ್ಮ್ ಮಾಡ್ತಿತ್ತು, ಪ್ಲ್ಯಾಂಟ್ಸ್ಗೆ. ನಂಗೊಂದು ವಿಷಯ ಏನು ಗೊತ್ತು ಅಂದರೆ ಇಲ್ಲಿ ತುಂಬ ಮೆಮೊರೀಸ್ ಇದೆ. ನಂದು ಅಮ್ಯೂಸಿಂಗ್ ಪಾರ್ಕಿಗೆ ಬರೋದು ಕನಸಲ್ಲೇ ಉಳ್ಕೊಬಿಡ್ತು. ಸೊ ಇದು 2011ಗೆ ಕ್ಲೋಸ್ ಆಗಿದ್ದು ಆ್ಯಂಡ್ 2005 ಇಲ್ಲಿ ಕಟ್ಸಿದ್ದು. ಆ್ಯಂಡ್ ನಾವು ತುಂಬ ಚಿಕ್ಕವರಿದ್ವಿ ಆಗ. ಆ್ಯಂಡ್ ಯಾವಾಗ ನಾವು ಶ್ರೀರಂಗಪಟ್ಟಣ ರೋಡ್ಗೆ ಹೋಗ್ತಿದ್ವಿ, ಶ್ರೀರಂಗಪಟ್ಟಣಕ್ಕೆ, ಆಗಾಗ ಇದು ನೋಡ್ಬಿಟ್ಟು ನಾವು ಇದಕ್ಕೆ ಹೋಗಬೇಕು ಅಂತ ಅನ್ನಿಸ್ತಿತ್ತು. ಸ್ಯಾಡ್ಲಿ 2011ಗೆ ಪ್ಲ್ಯಾನೆಟ್ ಎಕ್ಸು ಮತ್ತು ಫನ್ ಫೋರ್ಟ್ 2 ಕ್ಲೋಸ್ ಮಾಡೋಕ್ಕೆ ಹೈಯರ್ ಅಥಾರಿಟೀಸಿಂದ ಆರ್ಡರ್ ಬರುತ್ತೆ ಡೆಮಾಲಿಷ್ ಮಾಡಿ ಅಂತ. ಸೊ ಅದರಲ್ಲಿ ತುಂಬ ರೀಸನ್ಸ್ ಐತೆ. ಈಗ ಒಂಚೂರು ಕಮ್ಮಿ ಲಿಮಿಟೆಡಾಗೆ ಡಿಸ್ಕಸ್ ಮಾಡ್ದೆ. ಏನಕ್ಕೆ ತುಂಬ ಲೀಗಲಿಟೀಸ್ ಇದೆ ಆ್ಯಂಡ್ ತುಂಬ ಸ್ಟ್ರಾಂಗ್ ಪೀಪಲ್ಸ್ದು ಬ್ಯಾಕ್ಗ್ರೌಂಡ್ ಇಲ್ಲಿ ಕೈ ಇದೆ. ಸೊ ಮೇನ್ಲಿ
ಒಂದು ಸೇಫ್ಟಿ ರೀಸನ್ಸಿಂದ ಕ್ಲೋಸ್ ಆಯಿತು. ಲೈಕ್ ಆಗ ಸೊ ಸೇಫ್ಟಿ ಸ್ಟ್ಯಾಂಡರ್ಡ್ಸು ಆಗ ಲೈಕ್ 2011 ಅಷ್ಟೊತ್ತಿಗೆ ಇನ್ಕ್ರೀಸ್ ಆಗಿತ್ತು. ತುಂಬ ಬೇರೆ ಅಮ್ಯೂಸ್ಮೆಂಟ್ ಪಾರ್ಕಲ್ಲಿ ತುಂಬ ಆಕ್ಸಿಡೆಂಟ್ಸ್ ಆಗೋದು ಆ್ಯಂಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ನ ಇನ್ಕ್ರೀಸ್ ಮಾಡಿದ್ರು. ಏರ್ ಅಥಾರಿಟೀಸ್ದು ಏನು ಸೀನು ಅಂದರೆ ಇದರಲ್ಲಿ ಟ್ಯಾಕ್ಸು ಆ್ಯಂಡ್ ಮೇಂಟೆನೆನ್ಸ್ ಫೀಸು ಆ್ಯಂಡ್ ದ ಫಾರ್ಮರ್ಸ್ ಬಟ್ ಅದೆಲ್ಲ ನಮ್ಗೆ ಬೇಕಿಲ್ಲ. ಈಗ ಕರೆಂಟ್ಲಿ ಹೈಕೋರ್ಟಲ್ಲಿ ಈಗಲೂ ಕೇಸ್ ನಡೀತಿದೆ ಆ್ಯಂಡ್ ಇದು ಒಂಥರ ರಿಲೇಟೆಡ್ ಟು ಮನಿ ಆ್ಯಂಡ್ ಲ್ಯಾಂಡ್ ಆ್ಯಂಡ್ ಹೈ ಅಥಾರಿಟೀಸ್ ಪೀಪಲ್. ಸೊ ಇಲ್ಲಿ ಫನ್ಫೋರ್ಡ್ದು ಬ್ಯಾಂಕ್ ಲೋನ್ಸ್ ಬಗ್ಗೆ ಕಟ್ಟಿಲ್ಲ, ಅದ್ರ ಬಗ್ಗೆ ಇದೆ. ಸೊ ಏನಪ್ಪ ಇದು, ವಿ ಆರ್ ವಿಲ್ಲಿಂಗ್ ಟು ಕನ್ವರ್ಟ್ ಹಾಫ್ ಆಫ್ ದ ಅಮೌಂಟ್ ಪೇಡ್ ಬೈ ಅಸ್ 1.74 CR 87 lakhs ಆ್ಯಸ್ ಇಂಟ್ರೆಸ್ಟೆಡ್ ಅಟ್ 10%. ಯಪ್ಪ, ಲೈಕ್ ಎಲ್ಲೆಲ್ಲಿ ಆ್ಯಕ್ಸಿಸ್ ಥರ ಇದಿತ್ತು ಪಾಸಿಬಿಲಿಟೀಸು ಅದೆಲ್ಲ ಅಲ್ಲಿ ಮುಚ್ಚಿಬಿಟ್ಟಿದ್ದಾರೆ ಈ ಥರ ಫಿಕ್ಸ್ ಹಾಕಿ. ಅಲ್ಲೂ ಅಷ್ಟೇ ಆ್ಯಂಡ್ ಅಲ್ಲೂ ಅಷ್ಟೇ, ಇಲ್ಲೂ ಅಷ್ಟೇ. ಅರೆ ಯಾರು ವಾಪಸ್ ಅಂದರೆ ಲೈಕ್ ಒಂದು ಚೂರು ಜಾಗನೇ ಇಲ್ಲ ಒಳಗಡೆ ಹೋಗೋಕ್ಕೆ. ಗ್ಲಾಸಸ್ ಎಲ್ಲ ಬ್ರೇಕ್ ಮಾಡಿದ್ದಾರೆ, ಬಟ್ ಅಲ್ಲಿ ಫೆನ್ಸು ಇದೆ, ಒಳಗಡೆ ಹೆಂಗೆ ಹೋಗೋದು ಗೊತ್ತಾಯ್ತಿಲ್ಲ. ಆ್ಯಂಡ್ ಇದು ಆಲ್ಗೆ ಎಷ್ಟು ಆಗೈತೆ ನೋಡಿ. ಒಂದು ಬಾಟಲು ಡೆಸಾಲ್ವ್ ಆಗಿಲ್ಲ, ಅಂದರೆ ಪ್ಲಾಸ್ಟಿಕ್ ಎಷ್ಟು ವರ್ಸ್ಟ್ ಅಂತ ನೀವೇ ನೋಡ್ಕೊಳ್ಳಿ. ಆ್ಯಂಡ್ ತುಂಬ ವರ್ಷದಿಂದ ನೀರೈತೆ ಇದು, ಮಿನಿಮಮ್ 10 ವರ್ಷ. ಈ ವಿಕೆಟ್ ಪಾಚಿ ಆಗ್ಬಿಟ್ಟಿದೆ. ಒಂದು ಫೋಟೋ ಸಿಕ್ಕಿದೆ ಮಚ್ಚ, ಏನು ಕ್ರೇಜಿ ಇತ್ತು ಮಚ್ಚ. ಇದು ಯಾವುದೋ ಸ್ವಿಟ್ಜರ್ಲ್ಯಾಂಡೇ ಅನ್ನಿಸ್ತೈತೆ ನೋಡಿಲಿ. ಅದು ಎಷ್ಟೋ ಆಬ್ಸ್ಟಿಕಲ್ಸ್ ಇದು, ನಡ್ಕೊ ಹೋಗೋದು ಈ ಥರ ಇತ್ತಾ? ಅರೆ ಯಾರು ಇದು ನೋಡಿದ್ರೆ ತುಂಬ ಬೇಜಾರಾಗುತ್ತೆ ಅಂದ್ಕೊಳ್ಳಿ. ಲೈಕ್ ಒಂದು ಟೈಮ್ದು ಹ್ಯಾಪಿ ಪ್ಲೇಸ್ ಈಗ ಒನ್ ಆಫ್ ದ ಸ್ಯಾಡೆಸ್ಟ್ ಪ್ಲೇಸ್ ಆಗಿದೆ. ಶೆಟ್ ಯಾರು ತುಂಬ ಇಲ್ಲಿ ಕ್ಲೀನ್ ಮಾಡಬೇಕಾದ್ರೆ ಇಲ್ಲೇ ಎಸ್ಬಿಟ್ಟವ್ರೆ ಫನ್ಫೋರ್ಡ್ದು ಹ್ಯಾಂಡ್ ಬ್ಯಾಂಡ್ಸು, ಇಷ್ಟು ದೊಡ್ಡ ಶೀಟು. ಅಪ್ಪ ಇಲ್ಲಿ ನೀವು ಕಾರ್ ಪಾರ್ಕಿಂಗ್ ಇಲ್ಲಿ ಮಾಡೋಕ್ಕೆ ಹೇಳ್ತಿದ್ರು ಅನ್ಸುತ್ತೆ. ಇಲ್ಲಿಂದ ಬಂದ ತಕ್ಷಣ ಈ ಥರ ಬ್ಯಾಂಡ್ ಹಾಕ್ಕೊಡು, ಇದು ಬೇರೆ ಕಲರ್ದು. ಶೆಟ್ ಯಾರ್, ಇಟ್ ಫೀಲ್ ಸೋ ಸ್ಯಾಡ್ ಬ್ರೋ. ಫನ್ಫೋರ್ಡ್ದು ಮ್ಯಾಪ್ ಇಲ್ಲಿ ಹೋಗ್ತಿರ್ಬೇಕಾದ್ರೆ ಒಂದು ಕ್ರೇಜಿ ಫೋಟೋ ಸಿಕ್ಕೈತೆ. ಇದು ತುಂಬ ಬಿಗ್ನಿಂಗ್ ಫೋಟೋ ಅನಿಸುತ್ತೆ. ಒಳ್ಳೆ ಇದು ನ್ಯೂ ಕನ್ಸ್ಟ್ರಕ್ಷನ್ ಆಯ್ತಿತ್ತಲ್ಲ ಆಗಿಂದಿದೆ. ಪೆನಾಲ್ಟಿ, ಲೋನ್ ಇಂಟ್ರೆಸ್ಟ್ ಚೇಂಜ್. ಇಲ್ಲೊಂದು ಚೆಕ್ ಇದೆ 1700 ರೂಪಾಯಿ. ಶ್ರೀನಿವಾಸ್ ಶಿಂದೆ ಕೋಇನ್ಸಿಡೆನ್ಸ್ ಕೂಡ ರೋಹನ್ ಶಿಂದೆ. ಡಾರ್ಮೆಟರಿ 1400, ಫುಡ್ ಪ್ಯಾಕೇಜ್ 805 ಟೋಟಲ್. ನೆನ್ನೆ ಲೈಕ್ ಅಷ್ಟೊಂದು ಇನ್ಫಾರ್ಮೇಷನ್ ಇಂಟರ್ನೆಟ್ ಇಲ್ಲ, ಬಟ್ 10 ವರ್ಷ ಮುಂಚೆ ರೆಡಿಟಲ್ಲಿ ಎಷ್ಟೊಂದು ಜನದ ಪೋಸ್ಟ್ ನೋಡಿದ್ದೀನಿ, ಸೇವ್ ಮಾಡ್ಕೊಂಡಿದ್ದೀನಿ. ಲೈಕ್ ಅದ್ರ ಬಗ್ಗೆ ಮಾತಾಡಬೇಕು ಅಂತ. ಒಂದು ಸ್ಯಾಡ್ ಪಾರ್ಟ್ ಏನಂದರೆ ನಾವು ಒಳಗಡೆ ಹೋಗೋಕ್ಕಾಗಿಲ್ಲ, ಸೊ ಅದು ಲೈಕ್ ಬಿಗ್ಗೆಸ್ಟ್ ಸ್ಯಾಡ್ ಪಾರ್ಟು. ಬಟ್ ಇದ್ರ ಬಗ್ಗೆ ತಿಳ್ಕೊಳ್ಳೋವ, ಮೈಸೂರಲ್ಲಿದ್ದು ಒಂದು ಅಮ್ಯೂಸ್ಮೆಂಟ್ ಪಾರ್ಕ್ ಬಗ್ಗೆ ತಿಳ್ಕೊಂಡೆ, ಎಕ್ಸ್ಪ್ಲೋರ್ ಮಾಡಿದ್ವಿ, ಖುಷಿ ಆಯಿತು. ಇಟ್ಸ್ ನಾಟ್ ಎ ಫೇಲ್ಯೂರ್, ಇಟ್ಸ್ ಎ ಬಿಗಿನಿಂಗ್. ನೋಡೋಣ, ಮುಂದೆ ಒಂದು ಚಾನ್ಸ್ ಸಿಗ್ಬೋದು. ಸೊ ಟ್ರೈ ಟು ಅಪ್ಡೇಟ್. ಅಲ್ಲಿ ಯಾವಾಗ ಮುಚ್ಚಿದ್ದು? ನೀವು ಇಲ್ಲೇ ಇದ್ರಾ ನೀವು? ಇದು ಯಾವಾಗ ಮುಚ್ಚಿದ್ದು ಏನು? ಇದು ಯಾವಾಗ ಮುಚ್ಚಿದ್ದು ಏನು? ಇಲ್ಲೇ ಇದ್ರಾ ನೀವು ಅಂತ ನಿಲ್ಸಿರೋದ? ಹಾಂ, 4-5 ವರ್ಷದ ಆಲೆ, ಸುಮಾರು ಒಂದು 7-8 ವರ್ಷನೇ ಆಗೋಯ್ತು. ಹಾಂ, ಯಾಕಂತೆ ನಡೀಲಿಲ್ಲ ಅಂತ. ಇಲ್ಲೆಲ್ಲೂ ದಾರಿನೇ ಇಲ್ವಾ ಅಂಕಲ್ ಈಗ? ಓಕೆ, ಸೊ ಲಾಸ್ಟ್ ಬ್ರೆತ್ ತನಕ ಟ್ರೈ ಮಾಡಿದ್ವಿ. ಇಷ್ಟು ದೊಡ್ಡ ಕಾಂಪೌಂಡ್ ಇದೆ, ಇದು ಒಳಗಡೆ ಫನ್ಫೋರ್ಡ್ ಇರೋದು. ಬಟ್ ಸ್ಟಿಲ್ ನಮಗೆ ಹೋಗೋಕೆ ಆಗ್ತಿಲ್ಲ. ಒಳಗಡೆ ಯಾರೋ ಇದ್ದಾರೆ, ಬಾಗಿಲು ಸೌಂಡ್ ಎಲ್ಲ ಬರ್ತಿದೆ, ಥಟ್ ಅಂದ್ಕೊಂಡು. ಅಲ್ಲಿಂದ ಏನೇನೋ ಚಿಕ್ಕ ಗೇಮ್ಸ್ ಎಲ್ಲ ಕಾಣ್ತಿದೆ. ಯಾರು ಹೆವಿ ದೊಡ್ಡ 5 ಎಕರೆಯಲ್ಲಿ ಕಟ್ಸಿರೋ ಜಾಗ ಇದು. ಕ್ಯಾಮ್ರಾದಲ್ಲೂ 2% ಚಾರ್ಜ್ ಇದೆ. ಯಾರಿದ್ದೀರಾ? ನಮ್ಮ ಕರ್ಕೊಳ್ಳಿ, ಒಳಗಡೆ ವೀಡಿಯೋ ಮಾಡಬೇಕು. ಮುಗೀತಲ್ವಾ? ಸಾಯೋ ತನಕ ಟ್ರೈ ಮಾಡಿದ್ದೀವಿ. ಕೊನೆ ತನಕ ಟ್ರೈ ಮಾಡಿದ್ದೀವಿ. ನೀವು ಜೋರಾಗಿ ಹೇಳ್ಬೇಕು ಅನ್ಸುತ್ತೆ. ಕೊನೆ ತನಕ, ಇಲ್ಲಿ ತನಕ ಒಂದು ಟ್ರೈ ಮಾಡಿದ್ದೀವಿ. ನಿಮಗೋಸ್ಕರ ತೋರಿಸ್ಲೇಬೇಕು ನಾವು ಕಂಟೆಂಟ್ ಅಂತ. ಇಲ್ಲಿಗೆ ಮುಗ್ದಿದೆ ನಮ್ಮ ಸಾಹಸ. ಮನೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ವೀಡಿಯೋಲಿ ಸಿಗೋಣ. ನೆಕ್ಸ್ಟು ವ್ಲಾಗ್ ಕಂಟಿನ್ಯೂ ಮಾಡೋದ. ಸೊ ಎಲ್ಲೆಲ್ಲಿ ಒಂಚೂರು ಜಾಗ ಇತ್ತು ಅಂಥ ಪಾಸಿಬಿಲಿಟೀಸ್ ಅಲ್ಲೆಲ್ಲ ಫಿಲ್ ಮಾಡಿಬಿಟ್ಟಿದ್ದಾರೆ. ಸೊ ಯಾಕೋ ಇದು ತುಂಬ ದೊಡ್ಡ ಲೀಗಲ್ ಇಶ್ಯೂ, ಹೈಕೋರ್ಟ್ ಆ ಥರದ್ದು ಸೀನ್ ಇದೆ ಅನಿಸುತ್ತೆ. ಒಳಗಡೆ ಹೋಗಲಿಲ್ಲ ಅಂದರೆ ಒಳ್ಳೆಯದು.
ಇಲ್ಲಾಂದರೆ ನಾವು ಮೈ ಮೇಲೆ ನಮ್ಗೆ ತೊಂದರೆ ಹೇಳ್ಕೊಳಂಗಾಗುತ್ತೆ. ಕ್ಲಿಯರ್ಲಿ ಬರಲೇಬೇಡಿ ಅಂತ ಹೇಳಿರೋದು.